ಅಹಿಂದ ಪಾಲಿಟಿಕ್ಸ್ ಆರಂಭ ಆಗಿದೆ ಅಂತ ಹೇಳಿ ಅದೇ ಸಂದರ್ಭದಲ್ಲಿ ಜಾತಿ ಗಣತಿ ಕೂಡ ಆಗ್ತಾ ಇದೆ. ಜಾತಿ ಗಣತಿಯ ಸಂದರ್ಭದಲ್ಲಿ ಯತೀಂದ್ರ ಸಿದ್ದರಾಮಯ್ಯನವರು ವಾಲ್ಮೀಕಿ ಸಮುದಾಯಕ್ಕೆ ಸೇರಿದಂತಹ ಸತೀಶ್ ಜಾರಕಿಹೊಳಿ ನೆಕ್ಸ್ಟ್ ಅಹಿಂದ ನಾಯಕ ಅಂತ ಹೇಳೋದು ಸಾಕಷ್ಟು ಮಹತ್ವವನ್ನು ಪಡೆದುಕೊಳ್ಳುತ್ತೆ. ಅದರ ಅರ್ಥ ಏನು ಅಂತ ಹೇಳಿದ್ರೆ, ಒಂದು ಕಡೆ 4 ಕೋಟಿಗೂ ಅಧಿಕ ಇರುವಂತ ಅಹಿಂದ ಸಮುದಾಯ ಏನಾದ್ರೂ ಒನ್ ಸೈಡ್ ಆದ್ರೆ ಈಸಿಯಾಗಿ ಸುಲಭವಾಗಿ ಕಾಂಗ್ರೆಸ್ ಗೆಲ್ಲುತ್ತೆ. ಆಗ ಸಿಎಂ ಯಾರಾಗಬೇಕು ಅಂತ ಬಂದಾಗ ಅದು ಸ್ವಾಭಾವಿಕವಾಗಿಯೂ ಸಾಮಾನ್ಯವಾಗಿಯೂ ಯಾರು ಅಹಿಂದವನ್ನ ಅಥವಾ ಅಹಿಂದ ವೋಟ್ ಪುಲ್ಲರ್ ಯಾರಿರ್ತಾರೆ ಅವರೇ ಆಗಬೇಕಾಗುತ್ತೆ. ಆ ಸಂದರ್ಭದಲ್ಲಿ ಒಕ್ಕಲಿಗ ಸಮುದಾಯದ ಲೀಡರ್ ಅಂತ ಗುರುತಿಸ್ಕೊತಾ ಇರುವಂತಹ ಡಿ.ಕೆ ಶಿವಕುಮಾರ್ ಅವರಿಗೆ ಸಿಎಂ ಕುರ್ಚಿಯ ಅವಕಾಶ ಸಿಗೋದಿಲ್ಲ. ಈ ರೀತಿಯಾಗಿ ಕೂಡ ವಿಶ್ಲೇಷಣೆ ನಡೀತಾ ಇದೆ. ಸೊ ಸರ್ವಣ ಸರ್, ಡಿ.ಕೆ ಶಿವಕುಮಾರ್ ಅವರನ್ನ ಸಿಎಂ ಕುರ್ಚಿಯಿಂದ ದೂರ ಇಡುವಂತ ಕೆಲಸ ಇದು ಅಂತ ನಡೀತಾ ಇದೆ ಮಾತು. ನೀವು ಹೇಳ್ತಾ ಇರ್ಬೋದು ಸಿಎಂ ಬಗ್ಗೆ ಮಾತನಾಡಲಿಲ್ಲ ಅಂತ ಹೇಳಿ. ಸಿಎಂ ಬಗ್ಗೆ ಮಾತನಾಡದೆ ಇದ್ರೂ ಕೂಡ ಅಹಿಂದ ಗೆದ್ದಂತ ಪಕ್ಷದಲ್ಲಿ ಅಹಿಂದ ನಾಯಕನೇ ಸಿಎಂ ಆಗ್ತಾರೆ, ಮೇಲ್ವರ್ಗದವ್ರು ಆಗಲ್ಲ. ಅದರ ಅರ್ಥ ಏನು? ಡಿ.ಕೆ ಶಿವಕುಮಾರ್ ಸಿಎಂ ಆಗಬಾರ್ದು, ಈ ಕಾರಣಕ್ಕಾಗಿ ಎಲ್ಲಾ ಲೆಕ್ಕಾಚಾರ ನಡೀತಾ ಇದೆ. ಅದೆಲ್ಲ ಊಹಾಪೋಹಗಳು ಅಷ್ಟೇ. ಅದನ್ನ ಬಿಟ್ಟರೆ ಇನ್ನೇನು ಹೇಳೋಕ್ಕಾಗಲ್ಲ. ಯಾಕಂದರೆ ಪ್ರತಿಯೊಂದು ಸಲನೂ ಇದು ಕಳೆದ 2 ವರ್ಷಗಳಿಂದ ಇದು ಸತತವಾಗಿ ಬರ್ತಾನೆ ಇದೆ. ಇವ್ರು ಸಿಎಂ ಆಗ್ತಾರೆ, ಅವ್ರು ಸಿಎಂ ಆಗ್ತಾನೆ ಇದ್ದಾರೆ. ಅವರೇ ಓಡ್ತಾ ಇದೆ, ಗೌರ್ಮೆಂಟ್ ರನ್ ಆಗ್ತಾ ಇದೆ, ಪಕ್ಷ ಇದೆ, ರನ್ ಆಗ್ತಾ ಇದೆ. ನಾವು 4 ಸಿಎಂ 5 ಸಿಎಂ ಬದಲಾವಣೆ ಮಾಡಿದ ಪಕ್ಷದ ಅಲ್ಲ ನಮ್ದು. ಸೊ ಹಾಗಾಗಿ ಅರ್ಥ ಆಯ್ತಾ? ಹಾಗಾಗಿ ಇವತ್ತಿನ ಪರಿಸ್ಥಿತಿಯಲ್ಲಿ ಪಕ್ಷದ ಹೈಕಮಾಂಡ್ ಏನು ತೀರ್ಮಾನ ತಗೊಳುತ್ತೋ ಅಂತ ಒಂದು ಪರಿಸ್ಥಿತಿ ಬಂದಾಗ ಅವಾಗ ಅದು ತೀರ್ಮಾನ ತಗೊಳುತ್ತೆ. ಇವತ್ತಿನ ಪರಿಸ್ಥಿತಿಯಲ್ಲಿ ಯಾವುದು ಅಂತ ಅದನ್ನೇ ನಾನು ಮೊದಲಿಂದ ಹೇಳ್ತಾ ಇದ್ದೀನಲ್ಲ. ಅವ್ರು ಹೇಳ್ತಕ್ಕಂಥದ್ದು ಬಂದು ನಮ್ಮ ಅಹಿಂದನ್ನ ಮುನ್ನಡೆಸುವಂತ ಒಂದು ನಾಯಕರು ಅವ್ರಿಗೆ ಶಕ್ತಿ ಇದೆ ಅಂತಕ್ಕಂಥದ್ದು ಹೇಳಿದ್ರು. ಎಲ್ಲೂ ಇವರೇ ಮುಂದಿನ ಮುಖ್ಯಮಂತ್ರಿ, ನಮ್ಮ ಅಹಿಂದದಲ್ಲಿ ಮುಖ್ಯಮಂತ್ರಿ ಮಾಡಿದ್ರೆ ಇವ್ರನ್ನೇ ಮಾಡೋದು ಅಂತಕ್ಕಂಥ ಪದನ ಎಲ್ಲಾದ್ರೂ ಬಳಸಿದಾರಾ? ಯಾವುದೂ ಇಲ್ಲ. ಈವನ್ ಅದಕ್ಕೆ ನಾನು ಹೇಳ್ದಂಗೆ ಇವರು ಸತೀಶ್ ಜಾರಕಿಹೊಳಿ ಸ್ಪಷ್ಟನೆ ಕೊಟ್ಟಿದ್ದಾರೆ, ಮತ್ತು ನಮ್ಮ ಡಿ.ಕೆ ಶಿವಕುಮಾರ್ ಅವರು ಸ್ಪಷ್ಟನೆ ಕೊಟ್ಟಿದ್ದಾರೆ. ಇದು ಸುಮ್ಮನೆ ಹೊರಗಡೆ ನಡೀತಕ್ಕಂಥ ಮಾತು. ಸೊ ಅದಕ್ಕೇನು ಮನ್ನಣೆ ಕೊಡುವಂಥ ಅವಶ್ಯಕತೆ ಇಲ್ಲ. ಮಾಡಬೇಕು ಅಂತ ಹೇಳ್ಬಿಟ್ಟು ಪಕ್ಷ ತೀರ್ಮಾನ ಮಾಡಿದ್ರೆ ಖಂಡಿತವಾಗ್ಲೂ ಮಾಡೇ ಮಾಡ್ತಾರೆ. ಯಾಕಂದರೆ ನಮ್ಮಲ್ಲಿ ಪಕ್ಷಕ್ಕೆ ಬಲ ಇದೆ, ಹೈಕಮಾಂಡ್ಗೆ ಬಲ ಇದೆ. ಹಾಗಾಗಿ ಮಾಡಬೇಕು ಅಂತ ಹೇಳಿದ್ರೆ ಮಾಡೇ ಮಾಡ್ತಾರೆ. ಅದು ನಮ್ಮ ಆಂತರಿಕ ಪಕ್ಷದ ಆಂತರಿಕ ಹೈಕಮಾಂಡ್ ವಿಚಾರಕ್ಕೆ ಸಂಬಂಧಪಟ್ಟಿದ್ದು. ಈಗ ಯತೀಂದ್ರ ಸಿದ್ದರಾಮಯ್ಯ ಹೇಳಿಕೆಯನ್ನು ನಾನು ಸಿಎಂ ಬದಲಾವಣೆ ವಿಚಾರವನ್ನು ಬಿಟ್ಟು ಮಾತಾಡ್ತೀನಿ. ಆಯ್ತು, ಕೆಪಿಸಿಸಿ ಅಧ್ಯಕ್ಷರ ಬದಲಾವಣೆ ಬಗ್ಗೆ ಕೂಡ ಮಾತನಾಡಿದ್ರ? ಹಾಗಾದ್ರೆ ಕಾರಣ ಏನಂದ್ರೆ, ಸತೀಶ್ ಜಾರಕಿಹೊಳಿ ಅವರು ಸ್ವತಃ ಹೇಳ್ಕೊಂಡಿದ್ದಾರೆ, ನಾನು ಕೆಪಿಸಿಸಿ ಅಧ್ಯಕ್ಷ ಆಗಲೇಬೇಕು ಅಂತ ಹೇಳ್ಕೊಂಡಿದ್ದಾರೆ. ಸೊ ಒಂದು ಕಡೆ ಪಕ್ಷವನ್ನ ಸಂಘಟನೆ ಮಾಡಬೇಕು ಅಂತ ಹೇಳಿದ್ರೆ ಒಂದು ಪ್ರಬಲ ಸಮುದಾಯ ಹಿಂದೆ ಇರಬೇಕು. ವಾಲ್ಮೀಕಿ ಸಮುದಾಯ ಈಗಾಗಲೇ ಎಸ್ಟಿ ಅಂತ ಬಂದ್ರೆ ಸತೀಶ್ ಜಾರಕಿಹೊಳಿ ಅವರು ಬಂದಿದ್ದಾರೆ. ಈಗ ಅಹಿಂದ ಅಂತ ಬಂದ್ರೆ ಸತೀಶ್ ಜಾರಕಿಹೊಳಿ ಅವರ ತಾಕತ್ತು ಜಾಸ್ತಿ ಆಯ್ತು, ಅದರ ಅರ್ಥ ಅಲ್ವಾ? ಹಾಗಾದ್ರೆ ಇಡೀ ಅಹಿಂದ ಸಮುದಾಯ ಸಿದ್ದರಾಮಯ್ಯನ ನಂತರ ಸತೀಶ್ ಜಾರಕಿಹೊಳಿ ಅವರ ಹಿಂದೆ ಇದೆ. ಈ ಕಾರಣಕ್ಕಾಗಿ ಇವರನ್ನ ಕೆಪಿಸಿಸಿ ಅಧ್ಯಕ್ಷರನ್ನ ಮಾಡಿ ಡಿ.ಕೆ ಶಿವಕುಮಾರ್ ಅವರನ್ನ ಕೆಳಗಿಳಿಸಿ ಅನ್ನುವಂಥ ಮೆಸೇಜ್ ಅನ್ನ ಕಳಿಸಿದ್ರಾ? ಈಗ ತಾವು ಹೇಳ್ತಾ ಇದ್ರಿ ಒಂದು ಪ್ರಬಲವಾದಂಥ ಸಮುದಾಯದಿಂದ ಕೆಪಿಸಿಸಿ ಅಧ್ಯಕ್ಷರು ಮಾಡಬೇಕು ಅಂತ. ಇದಕ್ಕೆ ಹಿಂದೆ ಸನ್ಮಾನ್ಯ ದಿನೇಶ್ ಗುಂಡೂರಾವ್ ಅವರು ಅಧ್ಯಕ್ಷರಾಗಿದ್ರು ಕೆಪಿಸಿಸಿ. ಸಿದ್ದರಾಮಯ್ಯನವರ ಕಾರಣಕ್ಕಾಗಿ ನೋಡಿ, ಇದು ಹೇಳಿದ್ರೆ ಇದನ್ನ ಹೇಳಿದ್ರೆ ಅದನ್ನ ನಾನು ಹೇಳೋದು, ಅವ್ರ ಸಮುದಾಯ ಎಷ್ಟು ಪರ್ಸೆಂಟೇಜ್ ಇದೆ ನೀವೇ ತಿಳ್ಕೊಳ್ಳಿ. ಬಟ್ ನಮ್ಮ ಪಕ್ಷದಲ್ಲಿ ಸೆಕ್ಯುಲರ್ ಅಂತಕ್ಕಂಥದಕ್ಕೆ ಬಹಳ ವ್ಯಾಲ್ಯೂ ಕೊಡ್ತೀವಿ. ಅದು ನಿಮ್ಮ ಅನಿಸಿಕೆ. ಕಲಂಕ ತಂದಿರೋದು ಯಾರಾದ್ರೂ ಇದ್ರೆ ಅದು ಜೆಡಿಎಸ್ ಇಂದ ಮಾತ್ರ, ಯಾರೂ ಇಲ್ಲ. ಅದೇ ಪದಾನ ಇಟ್ಕೊಂಡು ಕೆಲಸ ಮಾಡ್ತಾ ಇರೋದು ಜೆಡಿಎಸ್ ಒಬ್ಬರೇ, ಯಾರು ಇಲ್ಲ. ಜಾತ್ಯತೀತ ಬಗ್ಗೆ ದಯವಿಟ್ಟು ನೀವು ಮಾತಾಡಕ್ ಹೋಗ್ಬೇಡಿ. ಜಾತ್ಯತೀತ ನಮ್ಮ ಜಾತಿವಾದಿಗಳೇ ಅವರು ಅಂತ ಹೇಳ್ಬೇಕಾದ್ರೆ ಅದು ನಿಮ್ಮ ಅನಿಸಿಕೆ. ಅಲ್ಲ ಸರ್, ಜಾತ್ಯತೀತ ಅಂತ ಹೇಳ್ತೀರಲ್ಲ ಸರ್, ಅದಕ್ಕೆಲ್ಲಾದ್ರೂ ನೀವು ಅರ್ಥ ಕೊಟ್ಟಿದ್ದೀರಾ ಸರ್? ನೀವು ಅರ್ಥ ಕೊಟ್ಟಿದ್ದೀರಾ? ನಾವು ಸೆಕ್ಯುಲರ್ ಅಂತ ಎಲ್ಲಾ ಸಮುದಾಯದವ್ರಿಗೂ ಎಲ್ಲಾ ಸಮುದಾಯ ನಾಯಕರುಗಳಿಗೆ ನಾವು ಯಾವ ರೀತಿ ಮಾನ್ಯತೆ ಕೊಡಬೇಕು ಮಾನ್ಯತೆ ಕೊಡ್ಕೊಂಡು ಬಂದಿದ್ದೀವಿ. ಯಾರು ಜಾತ್ಯತೀತರು ಅನ್ನೋದನ್ನ ಅದು ಮುಂದೆ ಚರ್ಚೆ ಮಾಡೋಣ. ಈಗ ಪಾಯಿಂಟ್ ಬನ್ನಿ. ಕೆಪಿಸಿಸಿ ಅಧ್ಯಕ್ಷರ ಬದಲಾವಣೆ ಬಗ್ಗೆ ನಾನು ಮಾತನಾಡ್ತಾ ಇದ್ದೀನಿ. ಕಳಿಸಿದ್ದಾರೆ ಅಂತ ಪಕ್ಷದ ಹೈಕಮಾಂಡ್ ತೀರ್ಮಾನ ಮಾಡುತ್ತೆ. ಸೂಕ್ತವಾದಂತ ಸಮಯ ಬಂದಾಗ ಬದಲಾವಣೆ ಮಾಡ್ಲೇಬೇಕು ಅಂತ ಇದ್ದಾಗ ಪಕ್ಷ ತೀರ್ಮಾನ ಮಾಡುತ್ತೆ. ಯಾರೋ ಒಬ್ರು ವ್ಯಕ್ತಿ ತೀರ್ಮಾನ ಮಾಡಕ್ಕಲ್ಲ. ಯಾರು ಪಕ್ಷ ನಡೆಸೋದಕ್ಕೆ
ಮೇಲ್ವರ್ಗದ ಪಾಲಿಟಿಕ್ಸ್ ಅನ್ನ ತಡೆಯೋ ಕಾರಣಕ್ಕಾಗಿ ಅಹಿಂದ ಪಾನನ್ನ ಮೂವ್ ಮಾಡ್ತಾ ಇದ್ದಾರೆ ಸಿದ್ದರಾಮಯ್ಯನವರು. ಸರ್ ಅಂತದ್ ಯಾವ್ದಿಲ್ಲ, ನಾನು ಅದನ್ನೇ ಹೇಳಿದ್ನಲ್ಲ ಸರ್, ವಿ ಆರ್ ಇನ್ ಎ ಸೆಕ್ಯುಲರ್ ಟ್ರ್ಯಾಕ್. ನಾವು ಆ ರೀತಿಯಾದಂತ ಇವ್ರನ್ನ ಮೇಲ್ ತರಬೇಕು, ಈ ಜಾತಿನ ತರಬೇಕು, ಆ ಇದುವೇ ಇಲ್ಲ ಇಲ್ಲಿ. ವ್ಯಕ್ತಿ, ಆ ವ್ಯಕ್ತಿಗೆ ಎಷ್ಟು ಶಕ್ತಿ ಇದೆಯೋ ಆ ಶಕ್ತಿಗೆ ಯಾವ ರೀತಿ ಗೌರವ ಕೊಡಬೇಕು ಆ ಗೌರವನ ಕೊಡುವಂತ ಕೆಲಸ ನಮ್ಮ ಪಕ್ಷದ ಹೈಕಮಾಂಡ್ ಮಾಡ್ತಾನೆ ಬಂದಿದೆ, ಇವತ್ತಿಗೂ ಮಾಡ್ತಾ ಇದೆ, ನಾಳೆನೂ ಸಹ ಅದನ್ನೇ ಮಾಡುತ್ತೆ. ಆಯ್ತಾ, ಮುಂದೆ ಏನಾದ್ರೂ ಬದಲಾವಣೆ ಮಾಡಬೇಕು, ಇಲ್ಲ ಪಕ್ಷದ ರನ್ ಆಗೋ ಸಿಸ್ಟಮ್ ಸರಿ ಇಲ್ಲ ಅಂತಕ್ಕಂಥದ್ದು ಬಂದಾಗ ಅವಾಗ ಬದಲಾವಣೆ ವಿಷಯ ಬರುತ್ತೆ. ಇವಾಗ ಆ ರೀತಿ ಪರಿಸ್ಥಿತಿ ಯಾವುದಿಲ್ಲ, ಉದ್ಭವನೇ ಆಗಿಲ್ಲ, ಎಲ್ಲ ಚೆನ್ನಾಗಿ ನಡೀತಾ ಇದೆ. ಮುಖ್ಯಮಂತ್ರಿ ಅವರು ಒಳ್ಳೆ ರೀತಿಯಲ್ಲಿ ಆಡಳಿತ ಕೊಡ್ತಾ ಇದಾರೆ, ಕೆಪಿಸಿಸಿ ಅಧ್ಯಕ್ಷರು ಡಿ ಕೆ ಶಿವಕುಮಾರ್ ಒಳ್ಳೆ ರೀತಿ ಪಕ್ಷ ನಡ್ಸ್ಕೊಂಡು ಹೋಗ್ತಾವ್ರೆ, ಇಲ್ಲೆಲ್ಲ ಮಾತಿಗೆ ಅರ್ಥನೇ ಇಲ್ಲ. ಆಯ್ತಪ್ಪ, ಮುಖ್ಯಮಂತ್ರಿ ಬದಲಾವಣೆ ಅಥವಾ ರಾಜ್ಯ ಕಾಂಗ್ರೆಸ್ಗೆ ಸಂಬಂಧಪಟ್ಟಂತೆ ಅಥವಾ ರಾಜ್ಯ ಸರ್ಕಾರಕ್ಕೆ ಸಂಬಂಧಪಟ್ಟಂತೆ ಯಾರಾದ್ರೂ ಹೇಳಿಕೆಯನ್ನ ಕೊಟ್ರೆ, ಅಂದ್ರೆ ಡ್ಯಾಮೇಜ್ ಆಗುವ ರೀತಿಯಲ್ಲಿ ಹೇಳಿಕೆಯನ್ನ ಕೊಟ್ರೆ ಅವರಿಗೆ ನೋಟಿಸ್ ಹೋಗುತ್ತೆ. ಖಂಡಿತವಾಗ್ಲು ಯತೀಂದ್ರ ಸಿದ್ದರಾಮಯ್ಯ ಅವರಿಗೆ ನೋಟಿಸ್ ಕೊಡ್ತಾ ಇರಲಿಲ್ಲ, ಯಾಕೆ ಅಂತ ತಿಮ್ಮೇಗೌಡ ಪ್ರಶ್ನೆ. ನಾನು ಅದಕ್ಕೆ ಉತ್ತರ ಕೊಡಬೇಕು ಅಂತ ನಾನೇ ಮೊದಲೇ ಹೇಳ್ತಾ ಇದ್ದೆ ಸರ್. ಈಗೆಲ್ಲೂ ಯತೀಂದ್ರ ಸಿದ್ದರಾಮಯ್ಯನವರು CM ಕುರ್ಚಿ ಬಗ್ಗೆನೋ KPCC ಅಧ್ಯಕ್ಷರ ಕುರ್ಚಿ ಬಗ್ಗೆನೋ ಮಾತಾಡಿಲ್ಲ. ವೆರಿ ಕ್ಲಿಯರ್. ಅಲ್ಲಿ ತಮ್ಮ ಸಮುದಾಯ, ಅಹಿಂದ ಸಮುದಾಯಕ್ಕೆ ಮುನ್ನಡೆಸುವಂತ ಒಂದು ನಾಯಕರು ಮುಂದೆ ಇದ್ದಾರೆ ಅಂತ ಹೇಳಿದಾರೆ ವಿನಃ ಇವ್ರನ್ನ ಮುಖ್ಯಮಂತ್ರಿ ಮಾಡ್ತೀವಿ, ಇಲ್ಲ KPCC ಅಧ್ಯಕ್ಷರು ಮಾಡ್ತೀವಿ, ಅದು ವಿಷಯನೇ ಅಲ್ಲ. ನೋಟಿಸ್ ಯಾಕೆ ಕೊಡಬೇಕು? ವೆರಿ ಕ್ಲಿಯರ್. ಆ ರೀತಿ ಡ್ಯಾಮೇಜ್ ಇದ್ದಿದ್ರೆ ಇವತ್ತು ಡಿ ಕೆ ಶಿವಕುಮಾರ್ ಅವ್ರನ್ನ, ಇದೇ ಡಿ ಕೆ ಶಿವಕುಮಾರ್ ಅವ್ರನ್ನ ಮಾಧ್ಯಮದವರು ಪ್ರಶ್ನೆ ಮಾಡಿದ್ರು, ಸಿದ್ದರಾಮಯ್ಯ ಅವರು ಯಾವ ರೀತಿ ಇದೆ ಅಂತ ಬಿಟ್ಟು ನನ್ನ ಹೈಕಮಾಂಡ್ ನಮಗೆ ಡೈರೆಕ್ಷನ್ ಕೊಡ್ತಾರೆ, ಅದ್ರ ಪ್ರಕಾರ ಹೋಯ್ತೀನಿ ಅಂತಾರೆ. ಏನಾದ್ರು ಇದ್ದಿದ್ರೆ ಅವ್ರು ಡೈರೆಕ್ಟ್ ಆಗಿ ಹೇಳ್ಬೋದಾಯ್ತು, ಅವ್ರಿಗೆ ನಾವು ನೋಟಿಸ್ ಕೊಡ್ತೀವಿ, ಅವ್ರನ್ನ ನಾವು ಹೇಳಿಕೆ ತಗೊಂತೀವಿ, ಅವ್ರ ಹತ್ರ ಹೇಳ್ಬೋದಾಯ್ತು. ಅವ್ರು ಏನೋ ಅದ್ ರೀತಿ ಹೇಳಿಕೆ ಕೊಟ್ಟಿಲ್ಲ, ಕೊಡದೇ ಇರೋ ಅವ್ರ ಹತ್ರ ಯಾಕೆ ನಾವು ನೋಟಿಸ್ ಕೊಡ್ಬೇಕು? ಅವ್ರಿಗೆ ಯಾಕೆ ನಾವು ಉತ್ತರ ಕೇಳ್ಬೇಕು ಅವ್ರ ಹತ್ರ? ಡ್ಯಾಮೇಜಿಂಗ್ ಸ್ಟೇಟ್ಮೆಂಟ್ ಯಾವುದೂ ಇಲ್ಲ. ಡಿ ಕೆ ಶಿವಕುಮಾರ್ ಮುಖ್ಯಮಂತ್ರಿ ಆಗ್ತಾರೆ ಅನ್ನೋ ಒಂದು ಕಾರಣಕ್ಕೋಸ್ಕರ ಇಕ್ಬಾಲ್ ಹುಸೇನ್ ಅವರಿಗೆ ನೋಟಿಸ್ ಹೋಗುತ್ತೆ. ಇದೇ ಕುಣಿಗಲ್ ರಂಗನಾಥ್ ಅವರಿಗೆ ನೋಟಿಸ್ ಕೊಡ್ತೀನಿ, ಬಾಯಿ ಮುಚ್ಕೊಂಡು ಸುಮ್ನಿರು ಅಂತ ಹೇಳ್ತಾರೆ. ಇದೇ ಶಿವಗಂಗಾ ಬಸವರಾಜ್ ಅವರಿಗೆ ಬಾಯಿ ಮುಚ್ಕೊಂಡು ಸುಮ್ನಿರ್ಬೇಕು ಅಂತ ಹೇಳ್ತಾರೆ. ಆದ್ರೆ ಇವತ್ತು ಇದು ಒಂದು ದೊಡ್ಡ ಬ್ಲಾಸ್ಟ್ ಮಾಡಿರ್ತಕ್ಕಂಥ, ಬಾಂಬ್ ಹಾಕಿರ್ತಕ್ಕಂಥ ಯತೀಂದ್ರ ಸಿದ್ದರಾಮಯ್ಯನವರು ಅಹಿಂದ ನಾಯಕ. ಒಂದೇ ಒಂದು ಪಾಯಿಂಟ್ ನಾನು ಅವ್ರಿಗೆ ಆಡ್ ಮಾಡ್ತೀನಿ. ಅಹಿಂದ ನಾಯಕ ಅಂತ ಹೇಳ್ಕೊಂಡು ಸಿದ್ದರಾಮಯ್ಯನವರು ಮುಖ್ಯಮಂತ್ರಿ ಸ್ಥಾನಕ್ಕೆ ಬಂದಿದ್ದು. ಅಹಿಂದ ನಾಯಕ ಅಂತಕ್ಕಂಥದ್ದು ಒಂದು ಸಣ್ಣ ಪುಟ್ಟ ಪದ ಅಲ್ಲ. ಇವತ್ತು ಸಿದ್ದರಾಮಯ್ಯನವರು ಅಧಿಕಾರಕ್ಕೆ ಬಂದವರೆ ನಿಮ್ಮ ಪ್ರಕಾರ, ನೀವು ಹೇಳೋ ಪ್ರಕಾರ ಅಹಿಂದ ನಾಯಕ ಅನ್ಕೊಂಡೇ ಬಂದಿರತಕ್ಕಂಥದ್ದು. ಡಿ ಕೆ ಶಿವಕುಮಾರ್ ಅವರು ನೀವು ಅಹಿಂದ ನಾಯಕ ಅಂತ ಒಪ್ಕೊಳ್ಳಲ್ಲ, ಸಿದ್ದರಾಮಯ್ಯನವರು ಒಪ್ಕೊಂತೀರಿ. ಯಾಕೆ ಅಂತಂದ್ರೆ ಅದೇ ಅಹಿಂದ ನಾಯಕ ಒಂದು ಕಾರಣಕ್ಕೋಸ್ಕರ ಮುಖ್ಯಮಂತ್ರಿ ಆಗಿದ್ದಾರೆ. ಆದ್ರೆ ಈ ಅಹಿಂದ ನಾಯಕ ಪಟ್ಟವನ್ನ ಸತೀಶ್ ಜಾರಕಿಹೊಳಿ ಕೊಡ್ತಾ ಇದ್ದೀರಾ ಅಂತಂದ್ರೆ ಸತೀಶ್ ಜಾರಕಿಹೊಳಿ ಮುಂದಿನ ಮುಖ್ಯಮಂತ್ರಿ ಅಂತ ತಾನೆ, ಇಟ್ಸ್ ಕ್ಲಿಯರ್ ತಾನೆ. ಸೊ ಇದರ ನೇರವಾಗಿ ಅರ್ಥ ಆಗ್ತಾ ಇದೆ. ಇದು ಹಿಂದಗಡೆ ನಿಂತ್ಕೊಂಡು ಬ್ಯಾಕ್ ಅಲ್ಲಿ ನಿಂತ್ಕೊಂಡು ಸತೀಶ್ ಜಾರಕಿಹೊಳಿ ಹಿಂದೆ ಬ್ಯಾಕ್ ಅಲ್ಲಿ ನಿಂತ್ಕೊಂಡು ಯಾರು ಶೂಟ್ ಮಾಡ್ತಾ ಇರ್ತಕ್ಕಂಥವ್ರು? ಇದೇ ಸಿದ್ದರಾಮಯ್ಯನವ್ರನ್ನೇ ಶೂಟ್ ಮಾಡ್ತಾ ಇರ್ತಕ್ಕಂಥದ್ದು. ಬಂದೂಕು ಸಿದ್ದರಾಮಯ್ಯನವ್ರದೇನೆ, ಅದನ್ನ ಅರ್ಥ ಮಾಡ್ಕೊಬೇಕು. ಆಯ್ತು.